ಹಲೋ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಒಂದು ಇದೆ. ಈಗ ಏನು ಅಂತ ಹೇಳಲ್ಲ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತೀನಿ ಅಂತ. ನಾನು ನನ್ನ ಫ್ರೆಂಡ್ಸ್ ಈಗ ಫೋನ್ ಮಾಡಿದರು ಎಲ್ಲರೂ ಹೋಗೋಣ ಅಡಿ ಅಂತ. ಅಂದರೆ ಅವ್ರು ಪ್ಲ್ಯಾನ್ ಮಾಡಿದರು, ಅವ್ರ ಪ್ಲ್ಯಾನ್ಗೆ ನನ್ನೇ ಆ್ಯಡ್ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಅವ್ರ ಜೊತೆ ಹೋಗ್ತಾ ಇದ್ದೀನಿ, ಬಟ್ ಅವರು ನಾನು ರಿವೀಲ್ ಮಾಡೋಂಗಿಲ್ಲ ಈ ವ್ಲಾಗಲ್ಲಿ. ಬಟ್ ಹೋಗ್ಬಿಟ್ಟು ಬರಬೇಕಷ್ಟೇ ಗೈಸ್. ಹೋಗೋಣ. ನಾನು ಈಗ ಏನಾಗಿತ್ತು ಅಂತ ಅಂದರೆ, ಹಂಗೆ ಫ್ರೆಶ್ ಅಪ್ ಹಾಕಿ ಅಂತ ಮರ್ತ್ಬಿಟ್ಟು ಹೋಗಿದ್ದೆ. ಈಗ ಫೋನ್ ಮಾಡೋದು ನಮ್ಗೆ ಹೋಗಿದ್ದೆ ಸ್ಥಾನಕ್ಕೆ. ಅಯ್ಯೋ ಮತ್ತೆ ವಿಡಿಯೋ ಮಾಡಿಲ್ವಲ್ಲ ಅಂತ ಲಾಗ್ಗೆ ಅಂತ ಅಂದ್ಬಿಟ್ಟು ಮತ್ತೆ ಓಡ್ ಬಂದು ವಿಡಿಯೋ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಮತ್ತೆ ಓಡೋಕೆ ಸ್ನಾನ ಮಾಡ್ಬೇಕು ಗೈಸ್. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಬನ್ನಿ ಗೈಸ್, ಮಾಡಿಕೊಂಡು ತಿಂಡಿ ಮಾಡಿಕೊಂಡು మరి ಇವತ್ತು ಎಲ್ಲಿ ಹೋಗ್ತೀವಿ ಎಲ್ಲಿ ಹೋಗೋಣ ನಡೀರಿ ಗೈಸ್. ಮುಗಿಸ್ಕೊಂಡು ನೀಟಾಗಿ ರೆಡಿಯಾಗಿ ಈಗ ಬೈಕಲ್ಲಂತ ಶುರು ಹೋಗೋಕ್ಕಾಗಲ್ಲ, ಬಸ್ಸಲ್ಲೇ ಹೋಗಬೇಕು. ಇಲ್ಲ ನನ್ನ ಫ್ರೆಂಡ್ದೇ ಸ್ಪಾನ್ಸರು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಬಸ್ ಚಾರ್ಜ್ ಎಲ್ಲ, ಸೊ ಅದಕ್ಕೆ ಹೇಳ್ತಾ ಓಡಿ ಬರ್ತೀನಿ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಪ್ಲೇಸು ಅಂತ. ನಡೀರಿ ಹೋಗೋಣ, ಲೆಟ್ಸ್ ಗೋ ಗಾಯ್ಸ್. ಗಾಯ್ಸ್, ಮದ್ದೂರು ಹೋಗ್ತಾ ಇದ್ದೆ, ಅಷ್ಟರಲ್ಲಿ ಗಾಡಿ ಕೆಟ್ಟೋಯ್ತು. ಗಾಡಿ ರಿಪೇರಿ ಮಾಡ್ಬೇಕಂತೆ. ನೆಕ್ಸ್ಟ್ ಬಸ್ ಅವರು ವೆಯ್ಟ್ ಮಾಡ್ಬೇಕಾ, ಇದೇ ಬಸ್ ಹೋಗಿ ಗೊತ್ತಿಲ್ಲ ಗೈಸ್. ಮದ್ದೂರಿಂದ ದೌಡ್ಗೆರೆಗೆ ಇನ್ನೊಂದು ಬಸ್ ಹತ್ತಿದ್ವಿ ಗೈಸ್. ಹೆವಿ ರಶ್ ಇತ್ತು. ನನ್ನ ಫ್ರೆಂಡ್ಸು ಹೋಸಲಿ ಬಂದಾಗ ಕಡಿಮೆ ಇತ್ತಂತೆ ರಶ್, ಈ ಸಲ ತುಂಬ ಜಾಸ್ತಿ ಆಗಿಬಿಟ್ಟಿದ್ದಂತೆ. ನಾನು ಫಸ್ಟ್ ಟೈಮ್ ಈ ಟೆಂಪಲ್ಗೆ ಬರ್ತಾ ಇರೋದು, ನಾನು ಇದುವರೆಗೂ ಬಂದಿರಲಿಲ್ಲ. ನಾವು ಫೋಟೋದಲ್ಲಿ ನೋಡೋಕ್ಕೂ ಡೈರೆಕ್ಟಾಗಿ ನೋಡೋಕ್ಕೂ ತುಂಬ ಡಿಫ್ರೆಂಟ್ ಇದೆ ಗೈಸ್, ಚೆನ್ನಾಗಿದೆ ನೋಡೋಕ್ಕೆ. ಗೈಸ್, ಈಗ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಬಸ್ ಹತ್ರ ಅಂತ ಬಂದರೆ ಹೆವಿ ರಶ್ಶು ಗೈಸ್. ಅದಕ್ಕೆ ಆಟೋ ಮಾಡಿಕೊಂಡು ಇಲ್ಲಿ ಏನೋ ಗೇಟ್ ಇದೆ ಅಂತ, ಇಲ್ಲಿ ಅಲ್ಲಿ ಮೈಸೂರಿಗೆ ತುಂಬ ಹೋಗುತ್ತಂತೆ ಬಸ್ಸು. ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ಆಟೋದಲ್ಲಿ. 20 rupees ಪರ್ ಪರ್ಸನ್ ಅಂತೆ ಗೈಸ್. 1 hour later. ಗೈಸ್, ಈಗ ಮುಗಿಸ್ಕೊಂಡು ಬಂದೆ. ಈಗ ಬೈಕ್ ತೊಗೊಂಡು ರೂಮ್ಗೆ ಹೋಗ್ಬೇಕು. ಹುಡುಕ್ತಾ ಇದ್ದೀನಿ ಬೈಕಿನೇ. ಗೈಸ್, ಈಗ ಬಂದೆ ಗೌಡ್ಗೆರೆಯಿಂದ. ಇದು ಸಡನ್ನಾಗೆ ಬೆಳಗ್ಗೆ ಎದೊಳ್ತಿದ್ದಂಗೆ ನನ್ನ ಫ್ರೆಂಡ್ ಫೋನ್ ಮಾಡಿ ಹಿಂಗೆ ಹೋಗೋಣ ಅಂತ ಅಂದರು. ಸರಿ ಆಯಿತು, ನನ್ನ ಹತ್ರ ಅಂತೂ ಬಜೆಟ್ ಇಲ್ಲ ಅಂತ ಹೇಳಿದೆ. ನಾನೇ ಹಾಕತ್ತೀನಿ ನಡಿ ಅಂತ ಅಂದ್ರಲ್ಲ ಅಂದ್ಬಿಟ್ಟು ಜೈ ಅಂತ ಅಂದೆ. ಇದ್ರ ಹೋಗಿರಲಿಲ್ಲ, ಹೋದೆ. ಬಸ್ಸಲ್ಲಿ ಹೋಗಿದೆ ಆ್ಯಕ್ಚುಲಿ, ಬೈಕಲ್ಲಿ ಅಂತ ಅಂದ್ಕೊಂಡೆ. ಬೈಕ್ ತುಂಬ ದೂರ ಇತ್ತು ಅದು. ಏನಾದರೂ ಬೈಕಲ್ಲಿ ಹೋದರೆ ಮಳೆ ಬೆಳೆ ಬಂದು ತುಂಬ ಕಷ್ಟ ಆಗೋಯ್ತಲ್ಲ ಅಂದ್ಬಿಟ್ಟು ಅದಕ್ಕೇ ಬಸ್ಸಲ್ಲಿ ಹೋದ್ವಿ. ಆದರೆ ಹೋಗಿದ್ದು 3 ಜನ. ಹಂಗೂ ಮತ್ತು ಇವ್ರಿಗೆ ಮಂಗಳಮುಖಿಗೆ ಸ್ವಲ್ಪ ಜಗಳ ಆಯಿತು. ಹೀಗೆ ಅಮೌಂಟ್ ಕೇಳಿದ್ರು, ನಾನು ಆ ಥರ ಇರಲಿಲ್ಲ, ಇಲ್ಲ ಅಂತ ಅಂದೆ. ಅವರೇನೋ ಕೆಟ್ಟದಾಗ ಮಾತಾಡ ಸ್ಟಾರ್ಟ್ ಮಾಡಿಕೊಂಡ್ರು. ನಾನು ಕೇಳಿದೆ, ನೆಟ್ಟಿಗೆ ಮಾತಾಡಿ ಅಂತ ರೆಸ್ಪೆಕ್ಟ್ ಕೊಟ್ಟು ಕೇಳಿದೆ. ಆದರೂ ಕೆಟ್ಟ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಯಾರೇ ಆಗಲಿ ಗೈಸ್, ಇಷ್ಟು ಅಂತ ಲಿಮಿಟ್ ಅಂತ ಇರುತ್ತೆ, ಅದು ಯಾರೇ ಆಗಲಿ. ಬಟ್ ಅದನ್ನು ದಾಟಾದ್ಮೇಲೆ ನಾವು ಬಿಡಬಾರ್ದು ಗೈಸ್. ಅದಕ್ಕೆ ನಾನು ಯಾರು ಏನು ಅಂತ ನೋಡಲಿಲ್ಲ. ನನಗವರು ತುಂಬ ಜಗಳ ಆಯಿತು. ನಾನು ಬೈದೆ, ಅವರು ಬೈಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ನಾನು ಬೈತಿದ್ದು ನಂದು ವೈಲ್ಡ್ ಪಾಯಿಂಟ್ ಇತ್ತು ಗೈಸ್, ಅದಕ್ಕೆ ನಾನು ತುಂಬ ಜಗಳ ಆಡಿದೆ ಅಲ್ಲಿ. ಅವರೇ ಸೈಲೆಂಟ್ ಆದ್ರು ಕೊನೆಯಲ್ಲಿ. ಅವ್ರು ಬೈದು ಅದಾದಮೇಲೆ ನಾನು ಬಸ್ ಹತ್ಕೊಂಡು ಬಂದೆ ಗೈಸ್. ಟಯರ್ಡ್ ಆಗಿದೆ. ಈಗ ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ಬಂದೆ. ಆದರೆ ಸ್ವಲ್ಪ ಹೊತ್ತಲ್ಲೇ ಕಾಫಿ ಟೀ ಕುಡಿತೀನಿ. ಅಡುಗೆ ಈಗಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ 6 ಗಂಟೆ ಮೇಲೆ ಕೆಲ್ಸಕ್ಕೆ, ಇಲ್ಲ 7 ಗಂಟೆ ಮೇಲೆ ಕೆಲ್ಸಕ್ಕೆ ಹೋಗಿ ಬಂದ ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೋತೀನಿ ಗೈಸ್. ಮಾಡೋಣ ಗೈಸ್. ಈಗ ಟೈಮು 7:15. ಈಗ ಒಂದು 10 ಗಂಟೆ ಕೆಲಸ ಮಾಡ್ಕೊಬರೋಣ. ಏನಕ್ಕಂದರೆ ಸ್ವಲ್ಪ ಅರ್ನಿಂಗ್ಸ್ ಆಯಿತು ಅಂದರೆ ಅಡುಗೆ ಐಟಮ್ಸ್ಗಳು ಏನಾದ್ರು ತಗೊಬರ್ಬೋದು. ಇಲ್ಲ ಅಂದರೆ ಖರ್ಚಿಗಿಲ್ಲ, ನಾಳೆ ಪೆಟ್ರೋಲ್ಗಾರು ಆಗ್ಬೋದು. ಬೆಳಗ್ಗೆಯಿಂದ ಹೋಗೋಕ್ಕಾಗಿಲ್ವಲ್ಲ. ಇವಾಗ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡೆ. ಒಂದು 2 ಅವರ್ ಕೆಲಸ ಮಾಡಿದ್ರೆ ಒಂದು 200-300 ರೂಪಾಯಿ ಆದರೂ ಪೆಟ್ರೋಲು ಇಲ್ಲಾಂದರೆ ಎಂತಕ್ಕಾರ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಈಗ ರ್ಯಾಪಿಡೋ ಮಾಡೋಣ ಅಂತ ಬ್ಯಾಗ್ ಹಾಕೊಂಡು ರೆಡಿ ಆಗಿದ್ದೀನಿ ಗೈಸ್. ಈಗ ಹೋಗ್ತೀನಿ.
ಅಲ್ಲಂತೂ ನನ್ನ ಪ್ರಕಾರ ವಿಡಿಯೋ ಮಾಡೋಕ್ಕೆ ಕಷ್ಟ, ಯಾಕಂದರೆ ಮಾಮೂಲಿ ಕಸ್ಟಮರ್ ಹಿಂದೆ ಕೂತಿದ್ರೆ ವಿಡಿಯೋ ಎಲ್ಲ ಒಪ್ಪೋದೇ ಇಲ್ಲ. ನನ್ನ ಫ್ರೆಂಡ್ಸೇ ಒಪ್ಪಲ್ಲ, ಇನ್ನು ಕಸ್ಟಮರ್ಸ್ ಏನು ಒಪ್ತಾರೆ ವಿಡಿಯೋ ಮಾಡೋಕ್ಕೆ. ನೋಡೋಣ, ಆದರೆ ಅಲ್ಲಿ ಫುಡ್ದು ಡೆಲಿವರಿ ಮಾಡ್ಬೋದು ರ್ಯಾಪಿಡೋದಲ್ಲಿ, ಅದೇ ಮಧ್ಯೆ ಮಾಡ್ತೀನಿ. ಇಲ್ಲ ಅಂದರೆ ರೂಮ್ಗೆ ಬಂದು ಊಟ ಮಾಡೋಕ್ಕಾರು ಮಾಡ್ತೀನಿ ಗೈಸ್. ಬನ್ನಿ ಗೈಸ್, ಈಗ ಒಬ್ಬನ ಡ್ರಾಪ್ ಮಾಡಿದೆ, 2 ಕಿಲೋಮೀಟ್ರಿಗೆ 24 ರೂಪಾಯಿ. ಅದೇ ಈಗ ನೆಕ್ಸ್ಟ್ ಆರ್ಡರ್ಗೆ ವೇಟಿಂಗ್ ಮಾಡ್ತಾ ಇದ್ದೀನಿ. ಈಗ ಕೆಲಸ ಮುಗಿಸ್ಕೊಂಡು ಬಂದೆ, ಹೋಗಿದ್ದೆ, ಏನೋ 100 ರೂಪಾಯಿ ಆಗಿತ್ತು ಅಷ್ಟೇ. ಆಮೇಲೆ ಯಾಕೋ ಒಂಥರ ಮೂಗೆಲ್ಲ ಕಟ್ಕೊಬಿಡ್ತು ಚಳಿಗೆ, ಆಮೇಲೆ ಬೇರೆ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಈಗ 9 ಗಂಟೆಗೆ ಬಂದೆ. ಈಗ ಇಲ್ಲೇ ರೂಮಲ್ಲಿ ಅಡುಗೆ ಮಾಡ್ಕೊಳ್ಳೋಣ, ಹೊರಗಡೆ ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಇಲ್ಲಿ ಪ್ಯಾಕೆಟ್ ಐತೆ, ಲೆಮನ್ ರೈಸ್ ಪ್ಯಾಕೆಟು. ಈ ಲೆಮನ್ ರೈಸ್ ಪ್ಯಾಕೆಟ್ಗೆ ರೈಸ್ ಇಟ್ಕೊಂಡು ಅದೇ ಲೆಮನ್ ಪೌಡ್ರ್ ಹಾಕ್ಬಿಟ್ರೆ, ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಅದೇ ಲೆಮನ್ ರೈಸ್ ಗೈಸ್. ಇವಾಗ ಅದನ್ನೇ ತಿನ್ನೋಣ. ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಏನೂ ಇಲ್ಲ, ಆದರೂ ತಗೊಬರ್ತೀನಿ, ಇಲ್ಲ ಅಂದರೆ ಆರ್ಡ್ರ್ ಮಾಡ್ತೀನಿ ಅಷ್ಟೇ ಗೈಸ್. ನೋಡೋಣ, ನನಗೂ ಕ್ಲಾರಿಟಿ ಇಲ್ಲ, ಹೋಗೋಕ್ಕಾಗಲ್ಲ, ನನಗೂ ಒಂಥರ ಸುಸ್ತರ ಆಯ್ತೈತೆ. ಈಗ ಮಾಡ್ಕೊತೀನಣ್ಣ ಗಾಯ್ಸ್. ಈಗ ಅಕ್ಕಿ ಇಕ್ಕೋಬೇಕು, ಅಕ್ಕಿನೂ ಆಯಿತು, ಸ್ವಲ್ಪ ಇಕ್ಕೋತೀನಿ ಗೈಸ್. ಮಾಡೋದು ಬನ್ನಿ ಗೈಸ್. ಈ ಅಕ್ಕಿ ಮಡ್ಬೇಕಾದ್ರೆ ನನಗೆ ಅಕ್ಕಿ ತೊಳಿತಾರಲ್ಲ ಎಲ್ಲರೂ ಈ ಮಾಮೂಲಿ ನಲ್ಲಿ ನೀರು ಬೆಳೆಸ್ತಾರೆ ಗೈಸ್, ಅಂದರೆ ಟ್ಯಾಂಕಿಂದ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾರೆ, ಕುಡಿಯೋ ನೀರು ಯೂಸ್ ಮಾಡಲ್ಲ. ಬಟ್ ನನಗೆ ಅಕ್ಕಿ ತೊಳೆಯೋಕ್ಕೂ ನನಗೆ ಕುಡಿಯೋ ನೀರು ಇರ್ಬೇಕು ಗೈಸ್. ಇಲ್ಲ ಅಂತ ಅಂದರೆ ನಾನು ಒಂಥರ ತಿನ್ನೋಕ್ಕೆ ನಂಗೆ ಒಂಥರ ಆಯ್ತಿದೆ. 2 ಸಲ ಅಕ್ಕಿನ ಕುಡಿಯೋ ನೀರಲ್ಲಿ ತೊಳೆದು ಮತ್ತೆ ಅದಲ್ಲಿ ಇಡೋದು ಗೈಸ್. ಗೈಸ್, ಯಾರಾದರೂ ಈರುಳ್ಳಿ ಗಿಡ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್, ಕೊಡ್ತೀನಿ ಗೈಸ್. ಅಕ್ಕಿ ಚೆನ್ನಾಗಿ ಬಂದಿದೆ, ಉಡಿ ಉಡಿಯಾಗೇ ಬಂದಿದೆ. ಈಗ ಇಲ್ಲಿಗೆ ಲೆಮನ್ ಪೌಡ್ರ್ ಹಾಕೋಬೇಕು, ಅಂದರೆ ಸ್ವಲ್ಪ ಇಲ್ಲಿಗೆ ಆಯಿಲ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಲೆಮನ್ ಪೌಡ್ರ್ ಹಾಕ್ಬಿಟ್ಟು ರೈಸ್ ಹಾಕ್ಬಿಟ್ಟು ತಿಳಿಸ್ಬಿಟ್ರೆ ಅಷ್ಟೇ ಗೈಸ್, ಲೆಮನ್ ರೈಸ್ ಮಾಡೋಣ. ಈಗ ಇನ್ಸ್ಟೆಂಟ್ ಏನದು ಚಿತ್ರಾನ್ನ ರೈಸ್ ರೆಡಿ ಗೈಸ್. ಈಗ ತಿನ್ಬಿಟ್ಟು ಟೇಸ್ಟ್ ನೋಡೋದು ಹೆಂಗಿರುತ್ತೆ ಅಂತ. ಅಂದರೆ ನಾವು ಮನೇಲಿ ತಿಂತೀವಲ್ಲ ಗೈಸ್, ಆ ಥರ ಎಕ್ಸ್ಪೆಕ್ಟೇಷನ್ ತಿನ್ನಬಾರ್ದು, ಏನೋ ತಿನ್ನಬೇಕಲ್ಲ ಅಂದರೆ ತಿಂದರೆ ಚೆನ್ನಾಗಿರುತ್ತೆ ಗೈಸ್. ನನ್ನ ಪ್ರಕಾರ ಒಂದು 10ಗೆ 8 ಇಲ್ಲ 8 ಇಲ್ಲ 7 ತಿನ್ಬಹುದು ಅಷ್ಟೇ, ಫಾರ್ ಅರ್ಜೆಂಟ್ ಇದ್ದರೆ ಮಾತ್ರ. ಈಗ ಪಾತ್ರೆಗಳು ತೊಳೆದ್ಬಿಟ್ರೆ ನಾಳೆ ಸಮಸ್ಯೆ ಇರಲ್ಲ, ಅದಕ್ಕೆ ಫುಲ್ ತೊಳೆದ್ಬಿಟ್ಟು ಆಗಿತ್ತು ಗಾಯ್ಸ್ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಗುಡ್ ನೈಟ್, ಬಾಯ್ ಬಾಯ್ ಗಾಯ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.